ಯೆಶಾಯನು ಬರೆದ ಪ್ರವಾದನೆ ಪುಸ್ತಕ 25ನೇ ಅಧ್ಯಾಯ 1ನೇ ವಾಕ್ಯ. ಯೆಹೋವನೇ, ನೀವೇ ನನ್ನ ದೇವರು. ನೀನು ಸತ್ಯ ಪ್ರಾಮಾಣಿಕತೆಗಳನ್ನು ಅನುಸರಿಸಿ ಆದಿ ಸಂಕಲ್ಪಗಳನ್ನು ನೆರವೇರಿಸುತ್ತಾ ಅದ್ಭುತಗಳನ್ನು ನಡೆಸಿದ ಕಾರಣ ನಿನ್ನನ್ನು ಕೊಂಡಾಡುವೆನು, ನಿನ್ನ ನಾಮವನ್ನು ಮಹಿಮೆಗೊಳಿಸುವೆನು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಎಲ್ಲ ಸೃಷ್ಟಿಗೂ ಮೂಲನಾದ ನಮ್ಮ ದೇವರೊಬ್ಬನೇ ಸತ್ಯವಂತನು, ಪ್ರಾಮಾಣಿಕರು ಆಗಿದ್ದಾರೆ. ಆತನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದು ನಿರ್ಣಯಿಸಿರುವ ಕಾರ್ಯಗಳೆಲ್ಲ ಇಂದು ನೆನ್ನೆಯದಲ್ಲ. ಈ ಜಗದುತ್ಪತ್ತಿಗಿಂತ ಮುಂಚಿತವಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮನ್ನು ಆರಿಸಿಕೊಂಡು ತಾಯಿಯ ಗರ್ಭದಲ್ಲಿರುವಾಗಲೂ ನಿಮ್ಮನ್ನು ರೂಪಿಸುತ್ತಲೂ ಗಮನಿಸುತ್ತಲೂ ಕಾದು ನಡೆಸುತ್ತಾ ನಿಷ್ಕರ್ಷೆ ಮಾಡಲ್ಪಟ್ಟಂತಹ ಕ್ರಿಸ್ತನಿಗೆ ತಕ್ಕ ಸಮಯದಲ್ಲಿ ಅರಿತುಕೊಳ್ಳುವಂತಹ ಹೃದಯನ ನಿಮಗೆ ಅನುಗ್ರಹಿಸಿಕೊಟ್ಟು ಅದ್ಭುತ ಮಹತ್ಕಾರ್ಯಗಳ ಮುಖಾಂತರವಾಗಿಯೇ ನೀವು ಕರ್ತನಲ್ಲಿ ನೆಲೆಗೊಳ್ಳುವ ಹಾಗೆ ಮಾಡಿದರು. ಆದ್ದರಿಂದ ಆತನ ನಾಮದ ಘನತೆಗೆ ತಕ್ಕಂತೆ ದೇವರನ್ನು ಕೊಂಡಾಡಿರಿ. ಈಗಿರುವಂಥ ಸ್ಥಿತಿಗಳಿಗಿಂತ ಮುಂದಿನ ಸ್ಥಿತಿಗಳನ್ನು ಕರ್ತನು ಉನ್ನತವಾಗಿ ಮಾರ್ಪಡಿಸಲಿಕ್ಕೆ ಶಕ್ತರಾಗಿ ಇದ್ದಾರೆ. ಆದ್ದರಿಂದ ಎಲ್ಲ ಸಮಯದಲ್ಲೂ ಆತನು ಮಾಡಿದಂಥ ಉಪಕಾರ್ಯಗಳನ್ನು ನೆನೆಸಿರಿ. ಆದ್ದರಿಂದಲೇ ಅರಸನಾದಂಥ ದಾವೀದನು ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ಹೇಳುವ ಪ್ರಕಾರವಾಗಿ ನಿಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸುವ ಆತನನ್ನು ಕೊಂಡಾಡಿರಿ. ಅತಿಶಯ ಕಾರ್ಯಗಳನ್ನು ಮಾಡುವ ಆತನು ಸತ್ಯವಂತನಾದುದರಿಂದ ನಿಮ್ಮ ಹೃದಯಗಳನ್ನು ಸಹ ಆತನಿಗೆ ಸತ್ಯವಾಗಿ ಸಮರ್ಪಿಸಿಕೊಂಡು ಬೇಡಿಕೊಳ್ಳಿರಿ. ಕರ್ತನು ನಿಮ್ಮ ಜೀವಿತದಲ್ಲೂ ಸತ್ಯವಾಗಿಯೂ ಪ್ರಾಮಾಣಿಕವಾಗಿಯೂ ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿ ಇದ್ದಾರೆ. ನಾವು ಪ್ರಾರ್ಥಿಸುವ. ಸರ್ವಶಕ್ತನಾದ ದೇವರೇ, ಈಗಿನ ಎಲ್ಲ ಪರಿಸ್ಥಿತಿಗಳನ್ನು ಮಾರ್ಪಡಿಸಿ ಮುಂದಿನ ಸ್ಥಿತಿಗಳನ್ನು ಉನ್ನತವಾಗಿರಿಸುವ ಹಾಗೆಯೂ ನೀವು ಸತ್ಯವಾಗಿಯೂ ಪ್ರಾಮಾಣಿಕವಾಗಿಯೂ ನಮ್ಮನ್ನು ಉದ್ಧರಿಸಿ ನಡೆಸುವ ಕೃಪೆಗಾಗಿ ಸ್ತೋತ್ರ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೆನ್.